ನಮಸ್ಕಾರ. ನಾನಿದಿನ ಚಟ್ಟಂಬೊಡೆ ಅಥವಾ ಅಂಬೊಡೆ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಹಳ ರುಚಿ, ಹಾಗೆ ಕಡಲೆಬೇಳೆಯಿಂದ ಮಾಡೋದು. ಒಂದು ಹದದಲ್ಲಿ ಮಾಡಿದರೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಬನ್ನಿ ಈಗ ರುಚಿ ರುಚಿಯಾದ ಅಂಬೊಡೆ ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಬೌಲು ಕಡಲೆಬೇಳೆನ 2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ಕಡಲೆಬೇಳೆ ನೆಂದಿದೆ, ಹಾಗೆ ತುಂಬ ಹೊತ್ತು ನೆನೆಸಬಾರ್ದು. ಈಗ ಜರಡಿ ತಗೊಂಡಿದ್ದೀನಿ, ಅದಕ್ಕೆ ಕಡಲೆಬೇಳೆನ ಬಸಿ ಹಾಕಿದ್ದೀನಿ. ಒಂದು 10 ನಿಮಿಷ ಹಾಗೆ ಬಿಡೋಣ. ಇದರ ನೀರು ಕಂಪ್ಲೀಟಾಗಿ ಇಳಿದು ಹೋಗಬೇಕು. ಈಗ ನೀರು ಇಳಿದಿದೆ, ಇದನ್ನು ರುಬ್ಬೋಕ್ಕೆ ರೆಡಿ ಮಾಡೋಣ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಬಸಿ ಹಾಕಿರೋ ಕಡಲೆಬೇಳೆ ಹಾಕಿ ಸಣ್ಣ ತರಿಯಾಗಿ ರುಬ್ಬೋಣ. ಈಗ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ತಾ ಬರೋಣ. ಹಾಗೆ ತೀರಾ ನಯಸ್ಸಾಗೂ ರುಬ್ಬಾರ್ದು, ತೀರಾ ದೊಡ್ಡ ತರಿಯಾಗಿಯೂ ರುಬ್ಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಇದಕ್ಕೆ ಸಿಂಪಲ್ ಮಸಾಲೆ ಸಾಕು. 2 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1/4 ಇಂಚು ಶುಂಠಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಟಿದ್ದೀನಿ. ಕರಿಬೇವಿನ ಹೆಸರಿದೆ. ಕೆಲವರು ಅಂಬೊಡೆಗೆ ಶುಂಠಿ ಮತ್ತು ಹಸಿಮೆಣಸು ಕರಿಬೇವಿನ ಸಣ್ಣ ಹೆಚ್ಚು ಹಾಕ್ತಾರೆ, ಆದರೆ ಅದು ಬಾಯಿಗೆ ಸಿಗುತ್ತೆ, ಅಷ್ಟು ಚೆನ್ನಾಗಾಗೋಲ್ಲ. ಈಗ ಇದನ್ನು ಒಂದ್ಸರಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ಈ ಪುಡಿಗೆ ಪುನಃ ಕರಿಬೇವಿನ ಹೆಸಳನ್ನು ಹಾಕ್ತಾ ಬರೋಣ. ಉಪ್ಪು ಹಾಕೋಣ. ನಾನು ಹೆಚ್ಚಾಗಿ ಕಲ್ಲುಪ್ಪೆ ಉಪಯೋಗಿಸೋದು. ಪುನಃ ಪುಡಿ ಮಾಡೋಣ. ಈಗ ಮಸಾಲೆ ಪುಡಿ ರೆಡಿ ಆಯಿತು. ಇದನ್ನು ರುಬ್ಬಿರುವ ಕಡಲೆಬೇಳೆಗೆ ಹಾಕ್ತಾ ಬರೋಣ. ಕಡಲೆಬೇಳೆ ಕೆಲವರಿಗೆ ಆಗಲ್ಲ, ಗ್ಯಾಸ್ ಅಂತಾರೆ. ಆವಾಗ ನಾವು ಶುಂಠಿ ಮತ್ತು ಇಂಗನ್ನು ಚೆನ್ನಾಗಿ ಹಾಕಬೇಕು. ಒಂದು ಕಡಲೆಬೇಳೆ ಗಾತ್ರದ ಇಂಗನ್ನು ಹಾಕೋಣ. ಹಾಗೆ ಚೆನ್ನಾಗಿ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಬರೋಣ. ಇದಕ್ಕೆ ಇನ್ನೊಂದಷ್ಟು ರುಚಿ ಕೊಡೋದಂದರೆ ಕೊತ್ತಂಬರಿ ಸೊಪ್ಪು. 2 ಸ್ಪೂನ್ ಆಗಷ್ಟು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚುತ್ತಾ ಬರೋಣ. ಈಗ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಯೋಕ್ಕೆ ರೆಡಿ ಮಾಡೋಣ. ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು, ಅದು ತುಂಬ ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಒಂದು ಪೀಸ್ ಬಾಳೆಲೆ ತೊಗೊಂಡಿದ್ದೀನಿ, ಅದನ್ನು ಕಾಯಿಸಿದ್ದೀನಿ. ಅದಕ್ಕೆ ಲೈಟಾಗಿ ಎಣ್ಣೆ ಸೋರಿದ್ದೀನಿ. ರುಬ್ಬಿರುವ ಹಿಟ್ಟನ್ನು ಲಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡಿ ಬೆರಳಲ್ಲಿ ತಟ್ಟಬಾರ್ದು, ಹಸ್ತದಲ್ಲಿ ತೆಳುವಾಗಿ ತಟ್ಟಬೇಕು. ಯಾವುದೇ ಎಣ್ಣೆ ತಿಂಡಿ ಕರಿಬೇಕಾದ್ರೂ ಅಷ್ಟೇ ನಾವು ಅದಕ್ಕೆ ಆಪೋಸಿಟ್ಟಾಗೆ ಹಾಕಬೇಕು, ಆಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈಗ ಸ್ವಲ್ಪ ಉರಿ ಜೋರಾಗಿ ಇಟ್ಕೊಳ್ಳೋಣ. ನೋಡಿ, ಹಿಟ್ಟಿನ ಹದ ಅಷ್ಟು ಕರೆಕ್ಟಾಗಿರೋದ್ರಿಂದ, ಅಂದರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ತಟ್ಟಿ ಹಾಕಕ್ಕೆ ಬರುತ್ತೆ. ಈಗ ಉಂಡೆಗಳನ್ನೆಲ್ಲ ತಟ್ಟಿ ಹಾಕ್ತಾ ಬರೋಣ. ಹಾಗೆ ಉಂಡೆ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ಪಟಪಟ ಅಂತ ಎಣ್ಣೆ ಕಾಯಿಷ್ಟೊತ್ತಿಗೆ ಹಾಕ್ಬಿಡ್ಬೋದು. ಈಗ ತಟ್ಟಿ ಹಾಕಿದ ಮೇಲೆ ಸ್ವಲ್ಪ ಉರಿ ಮೀಡಿಯಮ್ ಆಗಿ ಇಟ್ಕೊಳ್ಳೋಣ. ಹಾಗೆ ಸೌಟಲ್ಲಿ ನಿಧಾನವಾಗಿ ಮುಗ್ಚಾಕ್ತಾ ಬರೋಣ. ಅಂಬೊಡೆ ಬಹಳ ರುಚಿಯಾಗಿರುತ್ತೆ. ಇದಕ್ಕೆ ಸಬ್ಬಸಿಗೆ, ಹಾಗೆ ಉದ್ದಿನಬೇಳೆ, ಈರುಳ್ಳಿ ಎಲ್ಲ ಹಾಕಿ ಮಾಡಿರೋ ವಿಡಿಯೋನ ನನ್ನ ಚಾನಲಲ್ಲಿದೆ. ಅದು ಸಹಿತ ಬೇರೆ ಥರ ಟೇಸ್ಟು, ಇದು ಒಂಥರ ಟೇಸ್ಟು. ಹೆಚ್ಚಾಗಿ ಅಂಬೊಡೆ ಹಬ್ಬದಲ್ಲಿ ನೈವೇದ್ಯಕ್ಕೆ ಮಾಡೋದೇ ಜಾಸ್ತಿ. ಈಗ ಅಂಬೊಡೆ ನೋಡಿ ಈ ಬಣ್ಣದಲ್ಲಿ ಬರಬೇಕು. ಹಾಗೆ ಎಣ್ಣೆ ಬಸ್ತು ತೆಗೆದುಹಾಕ್ತಾ ಬರೋಣ. ಇದು ಸ್ವಲ್ಪನೂ ಎಣ್ಣೆ ಕುಡಿಯೋದೇ ಇಲ್ಲ. ನೋಡಿ, ಎಣ್ಣೆ ಎಷ್ಟಿದೆಯೋ ಅಷ್ಟೇ ಇದೆ. ಹೀಗೆ ಕ್ರಿಸ್ಪಿಯಾಗಿ ಕರೆದ್ರೆ ಒಂದಿನ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ರುಚಿ ರುಚಿಯಾದ ಚಟ್ಟಂಬೊಡೆ ಮಾಡೋದು ಹೇಗೆ ಅಂತ. ಸಂಜೆ ಕಾಫಿ ಅಥವಾ ಟೀ ಜೊತೆ ಅಥವಾ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಟೇಸ್ಟ್ ಇರುತ್ತೆ. ಹಾಗೆ ಪಾಯಸದ ಜೊತೆ ಸಹಿತ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಈ ಅಂಬೊಡೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.